ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತ ಏನಪ್ಪ ಅಂತ ಅಂದರೆ ವಿಶೇಷ ಸಿನಿಮಾವನ್ನು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅಂತಂದರೆ ಯಾವ ಥರ ಇತ್ತು ಏನು ಎತ್ತ ಅಂತೇಳಿ ನನಗೆ ತಿಳಿದಿರೋ ಮಟ್ಟಿಗೆ ನಾನೊಬ್ಬ ಪ್ರೇಕ್ಷಕನಾಗಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ನಮ್ಮ ವಿಡಿಯೋವನ್ನು ನೋಡಿ ನೀವು ಚೆನ್ನಾಗಿದೆ ಅಂತೇಳಿ ನೀವು ಥಿಯೇಟ್ರಿಗೆ ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಖಾಂತರ ತಿಳಿಸ್ತೀನಿ. ಹಾಗೆ ಸಿನಿಮಾ ನೋಡುವಂಥವರಿಗೆ ನಾನು ಒಂದೇ ಹೇಳೋದು, ಸಿನಿಮಾವನ್ನು ನೀವು ಮೊಬೈಲಲ್ಲಿ ಮತ್ತೊಂದರಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಮತ್ತೊಂದರಲ್ಲಿ ನೋಡಿದರೆ ಯಾವುದೂ ಕೂಡ ಥ್ರಿಲ್ ಬರಲ್ಲ ಸ್ನೇಹಿತರೆ. ನೀವು ಹೋಗಿ ಥಿಯೇಟ್ರಲ್ಲಿ ಆ ಸೌಂಡಲ್ಲಿ ಆ ಒಂದು ಎಂಕರೇಜ್ಮೆಂಟಲ್ಲಿ ನೋಡಿದರೆ ಮಾತ್ರ ನಿಮಗೆ ಒಳ್ಳೆ ಮಜಾ ಬರುತ್ತೆ, ಮಾತ್ರ ಥ್ರಿಲ್ನೆಸ್ ಬರುತ್ತೆ. ಆ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಇರುತ್ತೆ, ನಿಮ್ಮ ಕಣ್ಣುಗಳೆಲ್ಲರೂ ಕೂಡ ಆ ಸ್ಕ್ರೀನ್ ಮೇಲೆ ಇರುತ್ತೆ. ಆ ಒಂದು ಕತೆ ನಿಮ್ಮ ಮೈಂಡಲ್ಲಿ ಗುಯ್ಗುಡ್ತಾ ಇರುತ್ತೆ. ಏನಾಯಿತು ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಬರ್ತದೆ. ಆ ಒಂದು ಇದಕ್ಕೆ ಹೋಗಿ ಅನುಭವಕ್ಕೆ ನೀವು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತೇನೆ. ಹಾಗೆ ಈಗ ಏನು ಕಾಂತಾರ ಚಾಪ್ಟರ್ 2 ಬಂದಿದೆ, ಅದ್ರ ಬಗ್ಗೆ ನಾನು ನನಗೆ ಒಂದು ತಿಳಿದಿರೋ ಒಟ್ಟಿಗೆ ಒಂದು ಮನದಾಳ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ, ನಾನೊಬ್ಬ ಪ್ರೇಕ್ಷಕನಾಗಿ ಸ್ನೇಹಿತರೆ. ನಾನು ಇದು ಕಾಂತಾರ 2 ಏನು ಬಂದಿದೆ, ಇದ್ರ ಮುಂಚೆ ಏನು ಕಾಂತಾರ ಬಂದಿತ್ತು ಅದ್ರ ಬಗ್ಗೆ ಒಂದು 4 ಮಾತು ನೋಡಿ. ಆ ಒಂದು ಕಾಂತಾರ ಫಿಲಮ್ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಕೆಟ್ಟವರಿಗೆ ಕೆಟ್ಟದ್ದು ಯಾವ ರೀತಿ ಆಗುತ್ತೆ ಅನ್ನೋದು ಈ ಆ ದೈವಗಳು ಯಾವ ರೀತಿಯಾಗಿ ತೋರಿಸ್ತವೆ ಅನ್ನೋದು ಒಂದು ಕಥೆಯನ್ನು ಹಿಡ್ಕೊಂಡು ಒಂದು ದಂತ ಕಥೆಯನ್ನು ಮಾಡಿದ್ರು ಸ್ನೇಹಿತರೆ. ಅದು ಅದ್ಭುತವಾಗಿ ನಿರೀಕ್ಷೆಗೂ ಮೀರಿ ಆ ಒಂದು ಹೆಸರನ್ನು ಮಾಡುತ್ತೆ ಅನ್ನೋದನ್ನು ಕೂಡ ಈ ಒಂಬಾಳೆ ಫಿಲಮ್ಸ್ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಏನು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ರು, ಇಲ್ಲಿ ರೆಸ್ಪಾನ್ಸನ್ನು ನೋಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನು ಲೇಟಾಗಿ ಇಲ್ಲಿ ರಿಲೀಸ್ ಮಾಡಿ ಆದಮೇಲೆ ರಿಲೀಸ್ ಮಾಡಿದ್ರು, ಆದರೂ ಕೂಡ ಅದನ್ನು ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಒಪ್ಕೊಂಡು ಬೇರೆ ಬೇರೆ ದೇಶದಲ್ಲೆಲ್ಲರೂ ಕೂಡ ತೆರೆಯನ್ನು ಕಾಣ್ತು. KGF ಲೆವೆಲಿಗೆ ಕಾಂತಾರ ಹೆಸರು ಮಾಡ್ತು ಫಸ್ಟ್ ಟೈಮು. ಅಂತಂದರೆ KGF ಅಲ್ಲಿ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಎಲ್ಲನೂ ಮಾಡಿದರು, ಅದು ಕೂಡ ಹೆಸರು ಮಾಡ್ತು 2, 1. ಆದರೆ ಕಾಂತಾರ ಒಂದು ಎಕ್ಸಾಂಪಲ್ ಇವ್ರು ಮಾಡಿದಂತಾಗ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದರು. ಅದ್ಭುತವಾಗಿ ಒಂದು ಸಿನಿಮಾ ಪ್ರೇಕ್ಷಕರನ್ನು ಗೆದ್ದುಬಿಡ್ತು ಸ್ನೇಹಿತರೆ. ಅದು ಆ ಒಂದು ಬ್ರೇಕನ್ನು ರಿಷಬ್ ಶೆಟ್ಟಿ ಅವರಿಗೆ ಒಂದು ಬ್ರೇಕನ್ನು ತಂದುಕೊಡ್ತು. ಅದು ತದನಂತರ ಬಂದಿದ್ದೆ ಈ ಕಾನ್ಸೆಪ್ಟ್ ಅವರಿಗೆ ಚಾಪ್ಟರ್ ಕಾಂತಾರ 2 ಇಷ್ಟೊಂದು ಅದ್ಭುತವಾಗಿ ಮೂಡಿದಲ್ಲಿ ಚಾಪ್ಟರ್ 2 ಮಾಡೋಣ ಅಂತೇಳಿ ಇವರು ಮತ್ತೆ ಒಂಬಾಳೆ ಫಿಲಮ್ ಅವ್ರ ಜೊತೆ ಕೈ ಜೋಡಿಸಿ ಸತತ 3 ವರ್ಷಗಳ ನಂತರ ಈ ಒಂದು ಕಾಂತಾರ 2 ರಿಲೀಸ್ ಆಗಿದೆ ಅಂತ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಅದಕ್ಕೆ ಕೆಲಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಸ್ಟ್ರಗಲ್ ಆಗಿದೆ, ಯಾವ ರೀತಿಯಾಗಿ ಸಾವಿರಾರು ಜನ ಆರ್ಟಿಸ್ಟ್ಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಫಿಲಮನ್ನು ತೆರೆ ಮೇಲೆ ತರೋಕ್ಕೆ ಯಾವ ಥರ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಿದವ್ರಿಗೆ ಅರ್ಥ ಆಗಲ್ಲ. ತೆರೆ ಹಿಂದೆ ಕೆಲಸ ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಸ್ನೇಹಿತರೆ. ನಿಜವಲ್ಲೂ ಕೂಡ ನೋಡಿ, ನಾವು ಕುತ್ಕೊಂಡು ಈಗ 150 ರೂಪಾಯಿ 200 ರೂಪಾಯಿ ಕೊಟ್ಟು ನಾವು ಫಿಲಮನ್ನು ನೋಡಿ ಬರ್ತೀವಿ ಸ್ನೇಹಿತರೆ. ಆದರೆ ನಮಗೆ ತಕ್ಷಣಕ್ಕೆ ಮಾತ್ರ ಅದು ಚೆನ್ನಾಗಿಲ್ಲ ಅನಿಸುತ್ತೆ. ಆದರೆ ಅದು ಹಿಂದೆಗಡೆ ಕೆಲಸ ಮಾಡಿರೋದು ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ನೋಡಿ, ಕೆಲವರಿಗೆ ನಾನು ಹೇಳಕ್ಕೆ ಬಯಸೋದು ಅಂದನೆ, ನೀವು ಹೋಗಿ 150 ರೂಪಾಯಿ ಕೊಟ್ಟು ಟಿಕೆಟನ್ನು ತೊಗೊಂಡು ಫಿಲಮನ್ನು ನೋಡ್ತೀರಾ. ಆ ಫಿಲಮನ್ನು ನಿಮಗೆ ಆ ಒಂದು ತಕ್ಷಣಕ್ಕೆ ಅರ್ಧ ಗಂಟೆ ಆಗಲಿ, ಮುಕ್ಕಾಲು ಗಂಟೆ ಆಗಲಿ, 1 ಗಂಟೆಗಾಗಲಿ ನೀವು ಕಾಣದೇ ಇರೋ ಪ್ರಪಂಚವನ್ನು ಆ ಒಂದು ಥಿಯೇಟ್ರಲ್ಲಿ ತೋರಿಸ್ತಾರಲ್ಲ, ಅದು ಇಂಪಾರ್ಟೆಂಟು. ನೀವು ನಿಜ ಜೀವನದಲ್ಲೂ ಕೂಡ ಎಲ್ಲೂ ನೋಡಿರೋಕ್ಕಾಗಿರಲ್ಲ. ಆ ಒಂದು ಥಿಯೇಟ್ರಿಗೆ ಹೋದಾಗ ಆ ಸಿನಿಮಾದಲ್ಲಿ ಸೆಟ್ಗಳಾಗಿರ್ಬೋದು, ಆ ಮೇಕಿಂಗ್ ವಿಡಿಯೋಗಳಾಗಿರ್ಬೋದು, ನೀವು ಯಾವುದೋ ಇಂಗ್ಲೀಷು ಮತ್ತೊಂದು ಪಿಕ್ಚರೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರದ್ದೇ ಆದಂಥ ಬೇರೆದೇ ವಿಧ ಆ ಥರನೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರಲ್ಲ, ನಿಜವಲ್ಲೂ ಕೂಡ ಅವರಿಗೆ ವಾಟ್ಸಪ್ ಹೇಳಬೇಕಾಗ್ತದೆ. ಸುಮ್ಮನೆ ಕೆಲವರೆಲ್ಲ ಬಂದು ಹೇಳ್ತಾರೆ, ಕೆಲವರು ಯೂಟ್ಯೂಬ್ಗಳಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿಲ್ಲ ಮತ್ತೊಂದು ಹಂಗೆ ಹಿಂಗೆ, ನಿರೀಕ್ಷೆಗೂ 3 ವರ್ಷದಿಂದ ನಿರೀಕ್ಷೆ ಇತ್ತು, ಈ ರೀತಿ ಕಥೆನೇ ಇಲ್ಲ, ಗ್ರಾಫಿಕ್ ಮಾಡಿಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದಾರೆ. ನೋಡಿ, ಆ ತೆರೆ ಮುಂದೆ ಯಾರೋ 4 ಜನ ಕೆಲಸ ಮಾಡಿಲ್ಲ, ಸಾವಿರಾರು ಜನ ಕೆಲಸ ಮಾಡಿರ್ತಾರೆ. ಸಾವಿರಾರು ಜೀವನಕ್ಕೆ ಒಂದು ಆಧಾರವಾಗಿರ್ತದೆ. ಅವರು ಈ ಒಂದು ಶುಭ ಗಳಿಗೆಗೆ ಕಾಯ್ತಾ ಇರ್ತಾರೆ. ಚೆನ್ನಾಗಿದೆಯಾ, ಚೆನ್ನಾಗಿ ಪ್ರೇಕ್ಷಕರು ಯಾವ ರೀತಿಯಾಗಿ ಒಪ್ಕೋತಾರೆ ಮತ್ತೊಂದು ಅಂತೇಳಿ. ಆ ಒಂದು ರಿಷಬ್ ಶೆಟ್ಟಿ ಅವರದು ಒಂದು ದರ್ಶನ ಆಗುತ್ತೆ ಅಂತ ಅಂದರೆ ದೈವದ್ದು ಚಪ್ಪಲಿಯನ್ನು ಬಿಟ್ಟು ನಮಸ್ಕಾರ ಮಾಡಬೇಕು ಅನಿಸುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಆ ರೀತಿಯಾಗಿ ಸಿನಿಮಾವನ್ನು ಸಖತ್ತಾಗಿ ಎಕ್ಸ್ಟ್ರಾರ್ನರಿಯಾಗಿ ತೆಗೆದಿದ್ದಾರೆ. ದಯಮಾಡಿ ನಾನು ಈ ಮುಖಾಂತರ ಹೇಳೋದು, ಜಾಸ್ತಿ ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಆ ಒಂದು ಥಿಯೇಟ್ರಿಗೆ ಹೋದಂಥ ಟೈಮಲ್ಲಿ ನಿಮಗೆ ಅನಿಸುತ್ತೆ ಅಂತ ಅಂದರೆ, ನೀವು ಕಾಣದೇ ಇರೋ ಪ್ರಪಂಚವನ್ನು ಆ ಥಿಯೇಟ್ರಲ್ಲಿ ತೋರಿಸ್ತಾರೆ, ಆ ಒಂದು ಸ್ಕ್ರೀನಲ್ಲಿ ತೋರಿಸ್ತಾರೆ. ಅದು ನೋಡಿದ್ರೆ ಹಿಂಗೂ ಇದೆಯಾ, ಈ ಥರ ಇದೆಯಾ ಅಂತಂದರೆ 4ನೇ ಶತಮಾನದಲ್ಲಿ ನಡೆದತಕ್ಕಂಥ ಘಟನೆಯನ್ನು ಆಧಾರವಾಗಿ ಹಿಡ್ಕೊಂಡು ಮಾಡಿದಾರಲ್ಲ, ಅದು ಭಾಳ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ದಯಮಾಡಿ ಹೋಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರೋ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸರು ಒಬ್ಬರು ಅಂತಾರೆ, ಕ್ಯಾಶುವಲಾಗಿ ಮಾತಾಡುವಾಗ ಚೆನ್ನಾಗಿಲ್ಲ ಕಣೋ, ಕತೆ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾರೆ.
ಆದರೆ ಆ ಸಿನಿಮಾವನ್ನು ನೀವು ಕೂಡ ಆ ಒಂದು ಸ್ಕ್ರೀನ್ ಇದೆಯಲ್ಲ ಅದು ನೋಡ್ಲಿಕ್ಕಾದ್ರೂ ನೀವು ಹೋಗಲೇಬೇಕು. ಆ ಒಂದು ಸೆಟ್ ಹಾಕಿದಾರಲ್ಲ ಆ ಸೆಟ್ಟಾರು ನೋಡ್ಲಿಕ್ಕೆ ನೀವು ಹೋಗಲೇಬೇಕು. ಆ ಒಂದು ರಿಷಬ್ ಶೆಟ್ಟಿಯವರ ಒಂದು ಆ್ಯಕ್ಟಿಂಗ್ ಇದೆಯಲ್ಲ ಅದನ್ನು ನೋಡೋಕ್ಕಾದ್ರೂ ಕೂಡ ಹೋಗ್ಬೇಕು. ಎಲ್ಲರೂ ಕೂಡ ನಾನು ನಟನೆ ಮಾಡ್ತೀನಿ ಅನ್ನೋದು ನಾವು ಮಾಡೋಕ್ಕಾಗಲ್ಲ. ಅದನ್ನು ಎಷ್ಟು ಸತಿ ಅವರು ಟೇಕ್ ತಗೊಂಡು ಎಷ್ಟು ಸತಿ ಯಾವ ರೀತಿಯಾಗಿ ಮಾಡಿದ್ದಾರೆ, ಆ ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಆ ಸೆಟ್ಗಳಾಗಿರ್ಬೋದು, ಏನು ಒಂದು 500 ವರ್ಷಗಳ ಹಿಂದೆ ಒಂದು ಸೆಟ್ಗಳನ್ನು ಹಾಕಿದ್ದಾರೆ ಯಾವ ರೀತಿಯಾಗಿತ್ತು ಆ ಥರ ಸೆಟ್ಗಳು ಸಖತ್ತಾಗಿ ಮಾಡಿದ್ದಾರೆ ನಿಜವಾಗ್ಲೂ ಕೂಡ. ಆ ಒಂದು ಫಿಲಮನ್ನು ನೋಡ್ಲಿಕ್ಕಾದ್ರೂ ಹೋಗ್ಲೇಬೇಕು ಸ್ನೇಹಿತರೆ. ಅದು ನಿಮಗೆ ಬಿಟ್ಟಿದ್ದು ಚೆನ್ನಾಗಿಲ್ಲ ಅನ್ನೋದು ಹೇಳೋದು ಅಂಥದ್ದು ನಿಮಗೆ ಬಿಟ್ಟದ್ದು ಒಂದು ಸತಿಲಾದರೂ ಕೂಡ ಆ ಒಂದು ಸಿನಿಮಾವನ್ನು ನೋಡಲೇಬೇಕು. ಪ್ರತಿಯೊಬ್ಬರು ಕೂಡ ನೋಡಿ ಆನಂದಿಸಿ. ನಮ್ಮ ಕನ್ನಡ ಇಂಡಸ್ಟ್ರಿ ಈ ಮಟ್ಟದಲ್ಲಿ ಹೋಗ್ತಾ ಇದೆ ಅದಕ್ಕೆ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಆಗಬೇಕು. ನಮ್ಮ ಕನ್ನಡ ಸಿನಿಮಾವನ್ನು ನಾವೇ ತುಣಿಬಾರ್ದು, ಹೋಗಿ ನೋಡಿ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಎಲ್ಲ ಜಾಸ್ತಿ ಮೊದಲನೇ ಕಾಂತಾರಕ್ಕಿಂತ ಈ ಕಾಂತಾರದಲ್ಲಿ ಒಂದು ಸ್ವಲ್ಪ ತುಳುವನ್ನು ಬಳಸಿದ್ದಾರೆ ಅಂತ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಒಪ್ಕೋತೇನೆ. ಅದರಲ್ಲಿ ಆ ಭಾಷೆಗೆ ಆ ಒಂದು ಈಗ ಏನು ತುಳುನಾಡಿನ ಕಥೆ ಆಗಿರೋದ್ರಿಂದ ಆ ಒಂದು ತಕ್ಕ ಮಟ್ಟಿಗೆ ಅವರು ಆ ಒಂದು ಭಾಷೆಯನ್ನು ಬಳಸಿದ್ದಾರೆ. ಆದರೆ ಕನ್ನಡವನ್ನು ಬಳಸಬೇಕಾಯಿತು. ಅದೊಂದು ನಿಮ್ಮ ಭಾಷೆನ ಸ್ವಲ್ಪ ಮಟ್ಟಿಗೆ ಇದು ಮಾಡಿ ಕನ್ನಡ ಅತಿ ಹೆಚ್ಚಾಗಿ ಬಳಸಬೇಕಾಗಿತ್ತು ನನ್ನ ಒಂದು ಅಭಿಪ್ರಾಯ. ನಾನು ಯಾವ ಕನ್ನಡ ವಿರೋಧಿನೂ ಅಲ್ಲ. ಕನ್ನಡಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕನ್ನಡಿಯನ್ನು ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರು ತುಳುಗಿಂತ ಒಂದು ಸ್ವಲ್ಪ ಕನ್ನಡವನ್ನು ಮೇಲೆ ಎತ್ತಬೇಕಾಗಿತ್ತು. ಆದರೆ ಇವರು ಈಗ ಕೆಲವರೆಲ್ಲ ಕೇಳಿದ್ರೆ ಇಲ್ಲ ಆ ಕತೆ ತಕ್ಕನಾಗಿ ನಾವು ಮಾಡಿದ್ವಿ, ಆ ಒಂದು ಘಟನೆ ತುಳುನಾಡಿನಲ್ಲಿ ನಡೆರ್ತಕ್ಕಂಥ ಒಂದು ಕತೆ ಆಗಿರೋದ್ರಿಂದ ಆ ಒಂದು ಇದರಲ್ಲಿ ತುಳು ಭಾಷೆಯನ್ನು ಬಳಸಿದ್ದೀವಿ ಅಂತೇಳಿ ಕೆಲವರು ಹೇಳ್ತಾರೆ. ಅದರಲ್ಲಿ ಯಾವ ರೀತಿಯಾಗಿ ಯಾವ ಸತ್ಯ ಏನೋ ಗೊತ್ತಿಲ್ಲ. ಬಿಟ್ಟು ನಾನೊಬ್ಬ ಕನ್ನಡಿಗನಾಗಿ ಇನ್ನೂ ಒಂದು ಸ್ವಲ್ಪ ಆ ಕನ್ನಡವನ್ನು ನೀವು ಈಗ ಎಲ್ಲರೂ ರಿಷಬ್ ಶೆಟ್ಟಿಯವ್ರ ಮೇಲೆ ನಮಗೇನೇದಿಲ್ಲ ಬಿಡಿ, ಯಾವುದೇ ಒಂದು ಸ್ಟೇಜಲ್ಲಿ ಮತ್ತೊಂದರಲ್ಲಿ ಹೋದಂಥ ಟೈಮಲ್ಲಿ ಪಂಚಲೆ ಹೋಗಿ ನಮ್ಮ ಕನ್ನಡತನವನ್ನು ನಮ್ಮ ಏನು ಕರ್ನಾಟಕ ಪರಂಪರೆಯನ್ನು ಸಾರಿದ್ದೀರಾ, ಅದಕ್ಕೆ ಭಾಳ ಸಂತೋಷ. ಮತ್ತು ಆದಷ್ಟು ಕನ್ನಡದಲ್ಲಿ ಎಲ್ಲ ಸ್ಟೇಜಲ್ಲೂ ಮತ್ತೊಂದರಲ್ಲೂ ಹಿಂದಿಲಿ ಮತ್ತೊಂದು ಮತ್ತು ಇದಕ್ಕೆ ಆಂಧ್ರಕ್ಕೆ ಹೋದಾಗಲೂ ಟೈಮಲ್ಲೂ ಕನ್ನಡಲ್ಲೂ ಮಾತಾಡಿದ್ದೀರಾ, ಭಾಳ ಸೂಪರು. ನಿಮ್ಮ ಮೇಲೆ ನಮಗೆ ಹೆಮ್ಮೆ ಇದೆ. ಮುಂದಿನ ಮಾಡತಕ್ಕಂಥ ಚಿತ್ರಗಳಲ್ಲಿ ಕನ್ನಡವನ್ನು ಅತಿ ಹೆಚ್ಚಾಗಿ ಬಳಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಹಾಗೆ ಸಿನಿಮಾ ಪ್ರೇಕ್ಷಕರಿಗೂ ಕೂಡ ದಯಮಾಡಿ ಹೋಗಿ ಸಿನಿಮಾವನ್ನು ನೋಡಿ ಆನಂದಿಸಿ, ನಿಮ್ಮ ರಿವ್ಯೂಲನ್ನು ಕೊಡಿ. ದಯಮಾಡಿ ನಿಮ್ಮ ಒಂದು ಕಾಣದೇ ಇರೋ ಪ್ರಪಂಚವನ್ನು ನೀವು ನೋಡ್ತೀರಾ ಅಂತ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ಇಷ್ಟು ನಾನು ಜಾಸ್ತಿ ರಿವ್ಯೂಲ್ ಕೊಡೋಕ್ಕೆ ಹೋಗಲ್ಲ, ನಿಮಗೆ ಸಿನಿಮಾ ನೋಡಿದರೆ ಅರ್ಥ ಆಗುತ್ತದೆ. ಹೋಗಿ ದಯಮಾಡಿ ಈ ಫಿಲಮನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ